ಅದು ಅಳಿಸುವುದೇ ಇಲ್ಲ. ತಮಿಳುನಾಡಕ್ಕೆ ಹೋಗುತ್ತದೆ, ಮಡ್ರಾಸ್ಗೆ ಹೋಗ್ತದೆ, ಕೇರಳಕ್ಕೆ ಹೋಗ್ತದೆ, ಕರ್ನಾಟಕ ಎಲ್ಲ ಭಾಗದ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಹೋಗ್ತದೆ. ಅದಕ್ಕೆ ನಾನು ಗುರುವೇ, ನನಗೆ ಒಂದು ಸೊಪ್ಪು ಬೇಕಾಗಿತ್ತಪ್ಪ, ಒಂದು ಸ್ವಲ್ಪ ಇಷ್ಟು ಕೊಡಂತ ನಾನು ಬಂದಿದ್ದೆ. ಅದಕ್ಕೆ ಅವರಂದ್ರು, ಅಪ್ಪಾಜಿ ನೀವು ಬರೀ ನಾನು ಮಾಡಿಕೊಡ್ತೀನಿ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಏನು ಗೌರವ ಮತ್ತು ಸಮರ್ಪಣೆ ಮಾಡ್ತಾರೇನಂತ ಅಂದ್ಕೊಂಡು ಬಂದಿಲ್ಲ. ನನ್ನ ಪಾಡಿಗೆ ನಾನು ಬಂದಿದ್ದೆ ಅಲ್ವಾ. ಇದನ್ನು ಯಾಕೆ ಹೇಳಕ್ಕಂತ ನಿಮ್ಮ ಬುದ್ಧಿಯನ್ನು ನೋಡ್ಕೊತೀನಿ ನಾನೀಗ. ನಿಮ್ಮ ಕಣ್ಣುಗಳು ಯಾವ ಥರ ಇದೆ, ನಿಮ್ಮ ಕಿವಿಗಳು ಯಾವ ಕಡೆ ಕೇಳ್ತಾ ಇದೆ, ನಿಮ್ಮ ಕೂದಲ ಮೇಲೆ ರೋಗಗಳು, ನಾನು ಟೆಸ್ಟ್ ಡಾಕ್ಟರ್, ನಾನು ಪಾರಂಪರಿಕ ವೈದ್ಯ ಡಾಕ್ಟರ್. ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಚೈತನ್ಯ ಶಕ್ತಿ ನಾನು ನೋಡ್ಲಿಕ್ಕೆ ನಾನು ಏನು ಬೆಲೆ ಏನಿದೆ ಅಂತ. ಅದಕ್ಕೆ ನಿಮಗೆ ಹೇಳಿದ್ದೀನಿ, ಧ್ಯಾನ ಸಂಪೂರ್ಣವಾಗಿ ಬೇಕಂದ್ರೆ ನಿಮಗೆ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ದಕ್ಷಿಣ ಅಭಿಮುಖವಾಗಿ ಯಾವುದೇ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು, ಗುರುಗಳು ಹೇಳಿರ್ತಕ್ಕಂಥ ಯಾವುದೇ ಬರಹಗಳನ್ನು ನೋಡಿಕೊಂಡು ಕೇವಲ 10 ನಿಮಿಷ ನಿಮಗೆ ಜ್ಞಾನ ಬೇಕು, ಜ್ಞಾನ ಬೇಕು, ಜ್ಞಾನ ಬೇಕು ಅಂತ ಮಾಡಿದಾಗ ಸಂಪೂರ್ಣವಾಗಿ ಜ್ಞಾನ ಕೊಡ್ತದೆ. ಹರಿ ಓಂ, ಜೈ ಗುರುದೇವ. ಏನಾದರೂ ಹೇಳಿದ ಅದು ಅಳಿಸುವುದೇ ಇಲ್ಲ. ತಮಿಳುನಾಡಕ್ಕೆ ಹೋಗುತ್ತದೆ, ಮಡ್ರಾಸ್ಗೆ ಹೋಗ್ತದೆ, ಕೇರಳಕ್ಕೆ ಹೋಗ್ತದೆ, ಕರ್ನಾಟಕ ಎಲ್ಲ ಭಾಗದ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಹೋಗ್ತದೆ. ಅದಕ್ಕೆ ನಾನು ಗುರುವೇ, ನನಗೆ ಒಂದು ಸೊಪ್ಪು ಬೇಕಾಗಿತ್ತಪ್ಪ, ಒಂದು ಸ್ವಲ್ಪ ಇಷ್ಟು ಕೊಡಂತ ನಾನು ಬಂದಿದ್ದೆ. ಅದಕ್ಕೆ ಅವರಂದ್ರು, ಅಪ್ಪಾಜಿ ನೀವು ಬರೀ ನಾನು ಮಾಡಿಕೊಡ್ತೀನಿ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಏನು ಗೌರವ ಮತ್ತು ಸಮರ್ಪಣೆ ಮಾಡ್ತಾರೇನಂತ ಅಂದ್ಕೊಂಡು ಬಂದಿಲ್ಲ. ನನ್ನ ಪಾಡಿಗೆ ನಾನು ಬಂದಿದ್ದೆ ಅಲ್ವಾ. ಇದನ್ನು ಯಾಕೆ ಹೇಳಕ್ಕಂತ ನಿಮ್ಮ ಬುದ್ಧಿಯನ್ನು ನೋಡ್ಕೊತೀನಿ ನಾನೀಗ. ನಿಮ್ಮ ಕಣ್ಣುಗಳು ಯಾವ ಥರ ಇದೆ, ನಿಮ್ಮ ಕಿವಿಗಳು ಯಾವ ಕಡೆ ಕೇಳ್ತಾ ಇದೆ, ನಿಮ್ಮ ಕೂದಲ ಮೇಲೆ ರೋಗಗಳು, ನಾನು ಟೆಸ್ಟ್ ಡಾಕ್ಟರ್, ನಾನು ಪಾರಂಪರಿಕ ವೈದ್ಯ ಡಾಕ್ಟರ್. ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಚೈತನ್ಯ ಶಕ್ತಿ ನಾನು ನೋಡ್ಲಿಕ್ಕೆ ನಾನು ಏನು ಬೆಲೆ ಏನಿದೆ ಅಂತ. ಅದಕ್ಕೆ ನಿಮಗೆ ಹೇಳಿದ್ದೀನಿ, ಧ್ಯಾನ ಸಂಪೂರ್ಣವಾಗಿ ಬೇಕಂದ್ರೆ ನಿಮಗೆ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ದಕ್ಷಿಣ ಅಭಿಮುಖವಾಗಿ ಯಾವುದೇ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು, ಗುರುಗಳು ಹೇಳಿರ್ತಕ್ಕಂಥ ಯಾವುದೇ ಬರಹಗಳನ್ನು ನೋಡಿಕೊಂಡು ಕೇವಲ 10 ನಿಮಿಷ ನಿಮಗೆ ಜ್ಞಾನ ಬೇಕು, ಜ್ಞಾನ ಬೇಕು, ಜ್ಞಾನ ಬೇಕು ಅಂತ ಮಾಡಿದಾಗ ಸಂಪೂರ್ಣವಾಗಿ ಜ್ಞಾನ ಕೊಡ್ತದೆ. ಹರಿ ಓಂ, ಜೈ ಗುರುದೇವ. ಏನಾದರೂ ಹೇಳಿದ ಇದೇ ಸರಸ್ವತಿನಿ ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಹೆಂಗೆ ಕೊಡ್ತಾಳೆ ಹೊರ ಹೇಳಿ ನೋಡೋಣ. ನಿಮಗೆ ಜ್ಞಾನ ಹೆಂಗೆ ಸಿಗ್ತದೆ? ಒಂದು ಸಲ ನಾನು ಇಲ್ಲಿಗೆ ಬಂದಾಗ ಓದಬೇಕಾದ್ರೆ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿ ಓದ್ಬೇಕಂತ ನಾವು ಹೇಳಿದ್ದೀವಿ. ಯಾರು ಅವತ್ತು ಕೇಳಿಲ್ಲ. ಕೇಳಿದ್ರಾ? ಯಾರು ಕೇಳಿದ್ರಿ ಹೇಳ್ರಿ ನೋಡೋಣ, ಕೈ ಎತ್ತಿ ಹೇಳಿ ತಾಯಿ. ವೆರಿ ಗುಡ್. ನೋಡಿ, ಎಷ್ಟು ವಿದ್ಯಾರ್ಥಿನಿಯರಲ್ಲಿ ಒಬ್ಬರಿಗೆ ಮಾತ್ರ ಗೊತ್ತಾಯ್ತಂಥದ್ದು. ಯಾಕೆ ಗೊತ್ತಿಲ್ಲ, ನಾವು ವಾಸ್ ಅಷ್ಟು ಧ್ವನಿ ಬಂತೋ ಬಂದಿಲ್ಲ ಗದ್ದಲದಲ್ಲಿ. ದಕ್ಷಿಣ ದಿಕ್ಕಿ ಯಾಕೆ ಬೇಕು? ಕೂತ್ಕೊಳ್ಳಮ್ಮ. ದಕ್ಷಿಣ ದಿಕ್ಕೇನೆ ನಾವು ಓದುವುದು, ಆ ದಿಕ್ಕಿನಿಗೆ ಕೂತ್ಕೊಂಡು ನಾವು ಯಾಕೆ ಓದ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೀವಿ. ಏಕಾಗ್ರತೆ. ವಾಯುಪುತ್ರನ ದಿಕ್ಕೋದು, ಹನುಮಂತ ದೇವರ ದಿಕ್ಕೋದು. ದಕ್ಷಿಣ ಅಂದ್ರೇನು? ಉತ್ತರದಿಂದ ಬರ್ತದ ಬೆಳಕು ದಕ್ಷಿಣಕ್ಕೆ ನಮ್ಗೆ ಹೋಗ್ತದೆ. ಜ್ಞಾನ ಸಂಪೂರ್ಣವಾಗಿರ್ತಕ್ಕಂಥ ದಿಕ್ಕೋದು. ಎಲ್ಲರೂ ಕೇಳ್ರಿ, ಎಲ್ಲರೂ ಕೂಡ ದಕ್ಷಿಣ ಅಭಿಮುಖವಾಗಿ ನಿಮ್ಮ ಯಾವುದಾದ್ರೂ ಒಂದು ಪುಸ್ತಕ ದಕ್ಷಿಣ ಅಭಿಮುಖ. ಕೇವಲ ಒಂದು ದಿವಸಕ್ಕೆ ಎಷ್ಟು ಗಂಟೆ? 24 ಗಂಟೆಯೊಳಗೆ 24 ನಿಮಿಷ ನೀವು ಟೈಮ್ ತಗೊಂಡು 24 ನಿಮಿಷದೊಳಗೆ 10 ನಿಮಿಷ ಟೈಮ್ ತಗೊಂಡು ನೀವು 10 ನಿಮಿಷ ಹೋದ್ರೆ ದಕ್ಷಿಣ ಅಭಿಮುಖವಾಗಿ ಅದು ಜ್ಞಾನ ಹೆಂಗೆ ಸಂಪೂರ್ಣ ಆಗುತ್ತೆ ನೋಡಿ. ಇದು ಖಂಡಿತವಾಗಿ ಇದು ಒಂದೇ ಅಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ನಾವು ತಿಂತಕ್ಕಂಥ ಪದಾರ್ಥಗಳ ಮೇಲೆ, ನಾವು ತಿಂತಕ್ಕಂಥ ಸೊಪ್ಪುಗಳ ಮೇಲೆ ಜ್ಞಾನ ಸಂಪೂರ್ಣ ಆಗ್ಬೇಕಾದ್ರೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನಾನು. ಊಟ ಬೇಡ, ನಿಮಗೇನೇ ಬೇಡ, ಇಲ್ಲೇ ನಿಮಗೆ ಮಾಡಿ ತೋರಿಸ್ತೀನಿ. ಅದು ನಿಮ್ಮ ಎಡಗೈಯನ್ನ ಕೆಳಗಡೆ ಮಾಡಿ ಮಾಡ್ರಿ ಮಾಡಿ, ಎಲ್ಲರೂ ಮಾಡಿ. ಆಮೇಲೆ ಇದ್ರ ಮೇಲೆ ಮತ್ತೊಂದು ಕೈಯನ್ನು ಹೀಗೆ ಮಾಡಿ. ಯಾರೋ ಮಾಡ್ತೀರಿ ಗೊತ್ತಾಗುತ್ತೆ ನನಗೆ. ಕರೆಕ್ಟಾಗಿ ಮಾಡಿದ್ರು ಮಾತ್ರ ನನಗೆ ಹೇಳಬೇಕು. ಎಲ್ಲರೂ ಮಾಡಿ ನೋಡಿ ಸರ್, ನಿಮಗೆ ಗೊತ್ತಾಗುತ್ತೆ. ಅದು ಈ ಮುದ್ರೆಗಳನ್ನು ತಿಳ್ಕೋಬೇಕಾದ್ರೆ ಬೆಲೆ ಕಷ್ಟ. ಹಾ, ಉಲ್ಟಾ. ಉಲ್ಟಾ ಅದನ್ನ
ನಾವು ಹೆಂಗೆ ಬೀಸ್ತಿರ್ತೀವಲ್ಲ ಹಾಗೆ ನಾವೇನು ನಮ್ಮ ಮೈಂಡ್ಗೆ ಕಣ್ಣು ಮುಚ್ಚಿಕೊಂಡು ಮಾಡಿ ನಮಗೆ ಜ್ಞಾನಾರ್ಜನೆ ಕೊಡಿ, ಜ್ಞಾನಾರ್ಜನೆ ಕೊಡಿ. ನಾನು ಎಣಿಸ್ತೀನಿ 1 2 3 4 5 6 7 8 9 10 11 12 13 14 15 16 17 18 19 20 21. ಏನು ಅನಿಸ್ತು? ಯಸ್, ನೋಡಿ ಹೇಗಿದೆ ಇದು. ದಿನಕ್ಕೆ 1 ಬಾರಿ ಮತ್ತೆ ಅದನ್ನೇ ನಿಸದು ಉಲ್ಟಾ ಮಾಡಬೇಕು. ಮತ್ತೆ ಯಾಕೆ ರೀಚಾರ್ಜ್ ಆಗ್ಬೇಕಲ್ಲ ನಮಗೆ, ಉಲ್ಟಾ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ಓಕೆ, ಈಗೇನು ಅನಿಸ್ತು? ಎಸ್, ಅದಕ್ಕೆ ಹೇಳೋದು ಎಲ್ಲ ನೀವು ಕಣ್ಣು ಮುಚ್ಚಿಕೊಂಡು ಮಾಡಲ್ಲ, ಕಣ್ಣು ತಿರ್ಕೊಂಡು ಮಾಡಿರಿ ನೀವು. ಕೆಲವೊಬ್ರು ಕಣ್ಣು ಮುಚ್ಚಿಕೊಂಡು ಮಾಡಿದ್ರೆ ಮಾತ್ರ ಗೊತ್ತಾ. ಇದು ಸಿಂಪಲ್ ಟಿಪ್ಸ್ ಅಲ್ಲ, ದೇಹ ಹೋಗುವವರೆಗೂ ಕೂಡ ತಪಸ್ಸು ಮಾಡಿರ್ತಕ್ಕಂಥ ಚರಕ ಜ್ಞಾನಿ ಹೇಳಿರ್ತಕ್ಕಂಥ ಮಂತ್ರ ಇದು. ಇದೇ ಮಂತ್ರ, ಬೇರೆ ಏನಿಲ್ಲ. ಏನು? ನನಗೆ ಜ್ಞಾನ ಕೊಡು, ನನಗೆ ಜ್ಞಾನ ಕೊಡು, ನನಗೆ ಜ್ಞಾನ ಕೊಡು, ನನಗೆ ಜ್ಞಾನ ಕೊಡು. 21 ಬಾರಿ ಚರಕ ಹೇಳ್ತಕ್ಕಂಥ ಇದು. ಅದು ಮಂತ್ರ ಬೇಕಾಗಿಲ್ಲ ಮಗ, ಇದನ್ನೇ ಒಂದು ಮಂತ್ರ ಅಂತ ತಿಳ್ಕೊಂಡು ಪ್ರತಿದಿನ ಯಾರು ಮಾಡ್ತೀರಿ, ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಅಂದರೆ 4 ಗಂಟೆ 35 ನಿಮಿಷದಿಂದ 5 ಗಂಟೆ 25 ನಿಮಿಷದ ಒಳಗಡೆ ಯಾರು ಮಾಡ್ತೀರಿ ಕೈ ಎತ್ತಿ ನನಗೆ ಸಂಪೂರ್ಣವಾಗಿ ಹೇಳಬೇಕು. ಮುಂದೆ ಈ ಜ್ಞಾನ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಏನೆಲ್ಲ ಆಗ್ತೀರಿ ನಾನು ಚಾಲೆಂಜ್ ಮಾಡಿಕೊಡ್ತೀನಿ ಇವತ್ತು. ಇದು ಎಷ್ಟು? ನವೆಂಬರ್ 14. ಕೈ ಎತ್ತಿರಿ ಯಾರು ಮಾಡ್ತೀರಿ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಇದು ಕೆಲಸ ಮಾಡ್ತೀರಿ ನೀವು. 2 ಜನ ವಿದ್ಯಾರ್ಥಿನಿಯರು, 3 4 5 6 7 8 9 10 ಸಾಕು. ಯಾಕಂದ್ರೆ ನೀವು ಹಿಂಗೆ ಬರ್ತೀರಿ, ಒಬ್ರು ನೋಡಿ ಒಬ್ರು ನೋಡಿ. ಯಾಕೆ ಗುರಿಯಿಂದ ಆಗ್ಬಾರ್ದು. ಕುರಿ ಕಾಯಿ ಅವನು ಮುಂದೆ ಹೊಯ್ತಂದ್ರೆ ನಾವು ಚಂದ ತೊಗೊಂಡಿರ್ತಾನೆ ರೋಡಿ ಮೇಲೆ. ಅವ ಸಟಕ್ಕನ್ನು ತಂದು ಏನೋ ಬಿದ್ದಿರ್ತದಂತೆ ಕೆಳಗೆ ಹೊಂಟಿರ್ತಾನೆ, ಕುರಿ ಎಲ್ಲ ಒಳಗೆ ಬಿಡ್ತಾವ ಮತ್ತೊಂದು ಬಂದಾಗ. ಆ ರೀತಿ ಆಗ್ಬಾರ್ದು. ನಾವ್ಯಾರು? ವಿದ್ಯಾರ್ಥಿನಿಯರು. ನಮಗೆ ಏನ್ ಬೇಕು? ಗುರುಗಳಿರ್ತಕ್ಕಂಥ ದಿವ್ಯವಾದ ಶಕ್ತಿ, ಆ ಜ್ಞಾನ. ಆ ಜ್ಞಾನ ನಮ್ಮಲ್ಲಿ ಸಂಪೂರ್ಣವಾಗಿತ್ತಂದ್ರೆ ನೋಡಿ ಹೇಳ್ತಾರೆ ಕೆಲವರು ಕನ್ನಡದಲ್ಲಿ, ನನಗೆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನ ಮಸ್ತಕಕ್ಕೆ ಸೇರಿಸಿಕೊಂಡರೆ ಗೊತ್ತು ಎಲ್ಲರಿಗೆ. ನಾನು ಮತ್ತೊಂದು ಬಾರಿ ಹೇಳ್ತೀನಿ, ಪುಸ್ತಕನೇ ನೋಡಿ ಎಷ್ಟು ಜಾಣ್ರಿ. ನಾನು ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಆಗುತ್ತಲ್ಲ, ಒಳ್ಳೆಯದು. ಯಾಕಂದ್ರೆ ನಾವು ಇದರಲ್ಲಿ ನಾವು ಸ್ವಲ್ಪ ಸೂತ್ರ ಹುಡುಕಾಡ್ತೀವಿ ನಾವು ಅಂತ, ಮಕ್ಕಳಲ್ಲಿ ಏನು ಶಕ್ತಿ ಇದೆ ಅಂತ. ಮತ್ತೊಂದು ಬಾರಿ ಹೇಳಿ, ಎಷ್ಟು ದಿನ ಇದೆ? ಒಂದು ದಿವಸಕ್ಕೆ ಎಷ್ಟು ಗಂಟೆ? 24 ಗಂಟೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಎಷ್ಟು ನಿಮಿಷ? ಎಷ್ಟು ನಿಮಿಷ? 10 ನಿಮಿಷ ಕೇವಲ. 24 ನಿಮಿಷಗಳಲ್ಲಿ 14 ನಿಮಿಷ ನಾವು ತೆಗೆದ್ರೆ 10 ನಿಮಿಷ ಕೇವಲ. ನಾವು ನಮ್ಮ ಗುರುಗಳು ಹೇಳ್ತಿದ್ರು, ರಂಗಲಿಂಗೇಶ್ವರ ಮೊದಲಿಗೆ ಸರ್ ಏನು ಹೇಳ್ತಿದ್ರು ಅಂದ್ರೆ, ನೀನು ಕೂಡಿಸುವ ಲೆಕ್ಕವನ್ನು ಕಲಿಬೇಕು ಅಂತ. ಕೂಡಿಸುವ ಲೆಕ್ಕವನ್ನು ಬಹಳ ಕಲಿಬೇಕು, ಇನ್ನ ಕಳೆಯುವ ಲೆಕ್ಕವನ್ನು ಬೇಡ ಅಂದ್ರು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಕೂಡಿಸೋದೊಂದು ಮಾಡಿದ್ರೆ ಮಾತ್ರ ನಾವು ಸ್ವಲ್ಪ ತಾಳ್ಯಾಕರಣ, ಕೂಡಿಸೋದೊಂದು ಮಾಡಿದ್ರೆ ನಾವು ಭಿನ್ನ ಆಗ್ತೀವಿ. ಮೈನಸ್ ಕಳೆಯುವ ಲೆಕ್ಕ ನಾವು ಕಂಡಿದ್ರೆ ನಮ್ಮ ಜೀವನ ಎಲ್ಲ ಮೈನಸ್ ಹಾಕಂತ ಬರ್ತದೆ. ಇದು ನೆನ್ಪಿಟ್ಟುಕೊಳ್ಳಿ ನೀವು. ಅರ್ಥ ಆಯ್ತಾ? ಯಾರು ಮಾಡ್ತೀರಿ ದಕ್ಷಿಣಾಭಿಮುಖವಾಗಿ? ಯಾವಾಗಲಿಂದ ಪ್ರಾರಂಭ ಮಾಡ್ತೀರಿ? ನಾನು ಅವತ್ತು ಹೇಳಿದೆ, ಆ ವಾರದಲ್ಲಿ ಮಾತ್ರ ನೀವು ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು 10 ನಿಮಿಷದಲ್ಲಿ ಇದನ್ನೆಲ್ಲ ಮಾಡಬೇಕು. ಇದನ್ನು ನನಗೆ ಜ್ಞಾನ ಬಂತು, ಜ್ಞಾನ ಬಂತು, ಜ್ಞಾನ ಬಂತು, ಅಥವಾ ಜ್ಞಾನ ಬೇಕು 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 ಜ್ಞಾನ ಬಂತು, ಇಷ್ಟು ಸಲ ಮಾಡಿ. ಇದು ಪ್ರಮಾಣ. ಇವತ್ತು
ಇವತ್ತು ನಿಮ್ಮದು ಒಂದು ಪ್ರಮಾಣ ಏನು, ಮಕ್ಕಳ ಒಂದು ದಿನಾಚರಣೆಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳ ಒಂದು ಟಿಪ್ಸ್. ನಾನಲ್ಲ ಇಲ್ಲಿ, ನಾನು ಸುಮ್ಮನೆ ಹೋಗ್ತಾ ಇದ್ದೆ, ನನಗೊಂದು ಚಟ ಅದ. ಈ ಕಡೆ ಬಂದೆ ಅಂತಂದ್ರೆ ಮಗನಿಗೆ ಫೋನ್ ಮಾಡ್ಬೇಕು. ನಾನು ಯಾವುದಕ್ಕೆ ಒಂದು ಸಂತಿಗೆ ಬಂದಿದ್ದೆ, ಒಂದು ಏನೋ ನಿಮ್ಮ ಜವರಿಗೆ ಭಾಳ ಸಿಗ್ತಾವೆ ಸಸ್ತ ಬಾಳೆಹಣ್ಣು ಅಂತೇಳಿ ತಿನ್ಲಿಕ್ಕೆ ಅಂತ ಬಂದಿದ್ದೆ ಅಂದರೆ ಸಡನ್ಲಿ ನಾನು ನಿಮ್ಮ ಸರ್ಗೆ ನಾನು ಫೋನ್ ಮಾಡಿದ್ದೆ, ಎಲ್ಲಿದೆ ಅಪ್ಪಾಜಿ ಅಂತೇಳಿ. ಇಲ್ಲಪ್ಪ ನಾನು ಕಾಲೇಜ್ನಾಗೆ ತಕ್ಷಣ ಬಂದು ಹೋಗ್ರಿ ಅಂತ ಬಂದೆ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇವತ್ತು November 14 ಮಕ್ಕಳ ದಿನಾಚರಣೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಂದು ಒಂದು ಚಟ್ಟಿ ಕಾರ್ಯಕ್ರಮ ಅಂತ ಮಾಡ್ತೀವಿ. ಇದೇ November 19ನೇ ತಾರೀಕಿಗೆ 11 ಕ್ವಿಂಟಲ್ ಸಜ್ಜೆ ಇವಾಗ ರೊಟ್ಟಿ ಬೀಸ್ಕೊಂಡು ನಮ್ಮ ಮಠದಲ್ಲಿ ಹೊಟ್ಟಿರ. ಈಗ 4 ಕ್ವಿಂಟಲ್ ಪದಾರ್ಥಗಳು ಬೇಕು ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಕಾಳು ಕಡ್ಡಿಗಳು. ನಾವೊಂದು ಚಾಲೆಂಜ್ ಮಾಡಿದ್ರು ನಮಗೆ, ನಮ್ಮ ಮಠಕ್ಕೆ ಏನು ಮಾಡಿದ್ರು ಅಂದರೆ, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸೊಪ್ಪನ್ನು ಹಾಕ್ತೀನಿ ನಾನು, ನಗ್ಗಿನ ಮುಳ್ಳು ಹಾಕ್ತೀನಿ, ನಗ್ಗಿನ ತೊಪ್ಪಲು ಹಾಕ್ತೀನಿ, ನಗ್ಗಿನ ಬೇರು ಹಾಕ್ತೀನಿ, ಬೇನೆ ಸೊಪ್ಪು, ಬೇನೆ ತಪ್ಪಲ, ವಿಷ ಎಲ್ಲರೂ ಕೂಡ ಹಾಕಿ ಅದನ್ನೇ ಅಷ್ಟು ಸ್ವಾದ ಬರ್ತಕ್ಕಂಥದ್ದು ಅದು. ಯಾಕಂತಂದರೆ ನಮ್ಮದೊಬ್ಬರು ಮೀಡಿಯಾ ACS ಕಡ್ಕೊಳ್ಳೋ ಮೀಡಿಯಾಕ್ಕಿಂತ ಮುಂಚೆ ಮತ್ತೊಬ್ಬರಿದ್ದರು, ಲಿಂಗಸೂರವರು. ಅವ್ರು ಏನು ಮಾಡಿದ್ರು ಅಂದರೆ, ನೀವು ಸುಳ್ಳು ಹೇಳ್ತಿರೋ ಏನು ಕರೆ ಹೇಳ್ತಿರೋ ಮಠಾಧೀಶರ ಮೇಲೆ ನನಗೆ ನಂಬಿಕಿಲ್ಲ ಅಂತ ಹೇಳಿದರು ಅವರು. ಯಾಕೆ ಅಂತ ಕೇಳಿದೆ, ನೀವು ಪದಾರ್ಥಗಳನ್ನು ಹಾಕ್ತೀರಿ ಅಂತ ಹೇಳಿದ್ರಿ, ಆ ಪದಾರ್ಥ ಉಂಡ್ರ ಹೌದು ಆಗಿಂದಾಗೆ ಸ್ವಲ್ಪ ರೋಗನ ಕಡಿಮೆ ಆಗ್ತದೆ ಅಂತ ಹೇಳಿದರು. 100ಕ್ಕೆ 100 ಸತ್ಯಪ್ಪ. ಯಾರಿಗೆ BP ಇದೆ ಮೊದಲು ಚೆಕ್ ಮಾಡ್ಕೊಂಡು ರಿಪೋರ್ಟ್ ತೊಗೊಂಡು ಬರ್ರಿ, ಯಾರಿಗೆ ಶುಗರ್ ಇದೆ ಮೊದಲು ಚೆಕ್ ಮಾಡ್ಕೊಂಡು ರಿಪೋರ್ಟ್ ತೊಗೊಂಡು ಬರ್ರಿ, ಯಾರಿಗೆ ಥೈರಾಯ್ಡ್ ಇದೆ, ಹಲವಾರು ರೋಗಗಳಿರ್ತಕ್ಕಂಥ ಎಲ್ಲನೂ ತೊಗೊಂಡ್ಬರ್ರಿ. ಈ ಪ್ರಸಾದ ಮಾಡಿ 1 ವಾರ ಅಥವಾ 8 ದಿವಸ ಅಥವಾ 9 ದಿವಸಕ್ಕೆ ಮತ್ತೊಂದು ಸಲ ಚೆಕ್ ಮಾಡಿರಿ. ಅದು ನಿಮಗೇನಾದರೂ ಕಂಡು ಬಂತಂದರೆ ನಮಗೆ ಮಠಕ್ಕೆ ಘೋಷಣೆ ಮಾಡಿರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿದ್ದೀವಿ. ಈ ಪ್ರಸಾದನ್ನ ನಂಬಬಹುದು ಬಿಡಬಹುದು, ಗುಜರಾತ್ಗೆ ಹೋಗ್ತದೆ, ಮಹಾರಾಷ್ಟ್ರಕ್ಕೆ ಹೋಗ್ತದೆ. ಸರಸ್ವತಿ ಮಂತ್ರನೇ ನಮಗೆ ಗೊತ್ತಿಲ್ಲ ಅಂದಾಗೆ ಮೊಟ್ಟ ಮೊದಲಿಗಾಗಿ ನಿಮಗೆ ಶುಕ್ರವಾರಕ್ಕೊಮ್ಮೆ ಎಲ್ಲ ನಿಮ್ಮ ಸ್ಕೂಲ್ಗಳಲ್ಲಿ, ಅಂಗನವಾಡಿಗಳಲ್ಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರಸ್ವತಿ ಮಂತ್ರ ಮೂಲವಾಗಿರ್ತದೆ. ಯಾರೂ ಬರೋದಿಲ್ಲ, ಬನ್ನಿ ಹೇಳ್ರಲ್ಲಿಂದೆ. ಧನ್ಯವಾದ ತಾಯಿ. ಬರಲಿ 11 ಇನ್ನೊಂದು ಸಲ ಅವ್ರ ಹೆಸರು ಬರಲಿ. ಯಾರು ಅಂದಿಲ್ಲ ಅವರಿಗೆ ಜ್ಞಾನದ ಶಕ್ತಿ ಬರುವುದಿಲ್ಲ, ಇದು ನೆನಪಿಡಬಹುದು. ಯಾಕಂದ್ರೆ ಗುರು ಬ್ರಹ್ಮ, ಇಲ್ಲೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳು ಬ್ರಹ್ಮನ ಒಂದು ಸ್ವರೂಪ ಆಗಿರ್ತಾರೆ. ಅವರು ಗುರು ವಿಷ್ಣು ಸ್ವರೂಪವಾಗಿರ್ತಾರೆ. ಬ್ರಹ್ಮಂದ್ರೇನು ಯಾರು ಹೇಳ್ತೀರಿ? ನವೆಂಬರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು, ಅದು ಹೇಳ್ಬೇಕು ನನಗೆ. 14ನೇ ತಾರೀಕು ಯಾಕಾಯ್ತು ಮಕ್ಕಳ ದಿನಾಚರಣೆ, ಅದು ನನಗೆ ಯಾರಾದ್ರೂ ಹೇಳಬೇಕು, ನನಗೆ ಗೊತ್ತಿಲ್ಲ. ನಾನು ಕೇಳ್ಕೊಂಡು ಹೋಗ್ಲಿಕ್ಕೆ ಬಂದೀನಿ, ನನಗೆ ಹೇಳ್ಬೇಕು. ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ತ್ರಿಮೂರ್ತಿಗಳಿರ್ತಕ್ಕಂಥದ್ದು. ಇಲ್ಲಿ ನಮಗೇನು ಕೊಟ್ಟಿರ್ತದೆ ಅಂದರೆ ಜ್ಞಾನ. ಜ್ಞಾನ ನಮಗೆ ಪರಿಪೂರ್ಣವಾಗಿ ಬರಬೇಕಂದ್ರೆ ಅದು ಗುರುಗಳಲ್ಲಿ ಇರ್ತದೆ. ಗುರುಗಳಲ್ಲಿ ಏನಿರ್ತದೆ ಅಂದರೆ, ನೋಡ್ರಿ ನೀವು ಒಂದು ಪೆನ್ನು ತಗೊಂಡು ಮೊದಲಿಗೆ ಒಂದು ಅಕ್ಷರ ಬರೀರಿ ಅಂತಾರ. ಅವಾಗ ನಮಗೇನಿರ್ತಂದ್ರೆ ಒಂದು ಪೆನ್ಸಿಲ್ ಇತ್ತದು, ಅದು ಯಾವುದ ಪೆನ್ಸಿಲ್ ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಪೆನ್ಸಿಲು. ಆ ಪಾಟಿಯೊಳಗ ಅಕ್ಷರ ಬರಿ ಅಂತ ನಮಗೆ ಮೊದಲು ಮನೆಯೊಳಗಿರ್ತಕ್ಕಂಥ ಮಾತೆ ತಾಯಿಯವರು ನಮಗೆ ಬರೆಸಿ ಕಲಿಸಿರ್ತಕ್ಕಂಥ ಜ್ಞಾನ ಅದು. ಇವಾಗ ನಿಮಗೆ ಕಂಪ್ಯೂಟ್ರು ಕೈಯಲ್ಲೆಲ್ಲ ನಿಮ್ಮ ಕೈಯಲ್ಲಿ ಏನಿದೆ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ. ಇಲ್ಲ, ಎಲ್ಲ ಮಕ್ಕಳಲ್ಲಿ ನಗುತ್ತಾ ಇದ್ರೆ ಬಹಳ ಸಂತೋಷ. ಯಾಕೆ ಇವತ್ತು ನವೆಂಬರ್ ಅಂದ್ರೇನು ಯಾರು ಹೇಳ್ತಾರೆ ಹೇಳಿ? NOVEMBER ನವೆಂಬರ್ ಅಂದ್ರೆ ಯಾರು ಹೇಳ್ತೀರಿ? ಇವತ್ತು 14ನೇ ತಾರೀಕು ಅಂದ್ರೆ ಏನು ಗೊತ್ತಿದ್ದರೆ ಹೇಳಿ. ಇವತ್ತು ನಾವು ಏನು ಮಾಡ್ಲಿಕ್ಕೆತ್ತೀವಿ ಅದು ಗೊತ್ತದ. ಇವತ್ತು ಏನು ಮಾಡ್ಲಿಕ್ಕೆತ್ತೀವಿ ಅಂತ ನಮಗೆ ಗೊತ್ತದ.
ನಿಮಗೋಸ್ಕರವಾಗಿ ಮಾಡಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ವಿಶ್ವವ್ಯಾಪ್ತಿಯಲ್ಲಿ ನವೆಂಬರ್ 20ರಂದು ನಾವು ಮಕ್ಕಳ ದಿನಾಚರಣೆಗಳನ್ನು ಆಚರಿಸುತ್ತಿದ್ದೀವಿ. ತದನಂತರದಲ್ಲಿ 1964ರ ನವೆಂಬರ್ 14ರಂದು ಇದರ ಪ್ರಯುಕ್ತವಾಗಿ ನೆಹರು ಅವರ ಜನ್ಮದಿನದ ಪ್ರಯುಕ್ತವಾಗಿ ಮಕ್ಕಳ ದಿನಾಚರಣೆಯನ್ನು ಭಾರತದಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಮಕ್ಕಳ ದಿನಾಚರಣೆಯನ್ನಾಗಿ ಆರಂಭ ಮಾಡಿದ್ದೀವಿ. ಆದರೆ ವಿಶ್ವವ್ಯಾಪ್ತಿಯಲ್ಲಿ ಮೊದಲು ಪ್ರಾರಂಭವಾಗಿದ್ದು ನವೆಂಬರ್ 20ರಂದು. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಡುತ್ತಿರುವ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರಥಮ ಪ್ರಧಾನಮಂತ್ರಿ, ರಾಷ್ಟ್ರವಾದಿ, ಮಕ್ಕಳ ಪ್ರೇಮಿ, ಇವತ್ತಿನ ದಿನ ನಾವು ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತವಾಗಿ ಮಕ್ಕಳ ದಿನಾಚರಣೆಗಳನ್ನು ಆಚರಿಸುತ್ತಾ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡುತ್ತಿರುವ ಎಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ಗೌರವಾನ್ವಿತ ಸ್ವಾಮೀಜಿಯವರಿಗೂ ಮತ್ತು ಮೇಡಮ್ ಮೇರಿಯವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುತ್ತಿರುವ ಎಲ್ಲ ಈ ಸಂಸ್ಥೆಯ ಶಿಕ್ಷಕ ಬಳಗದವರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ನವೆಂಬರ್ 14 ಸೃಷ್ಟಿ ಮಾಡಬಹುದು. ಆ ಜ್ಞಾನ ಇವಾಗ ನಿಮಗೆ ಸಂಪೂರ್ಣವಾಗಿ ಬಂದಿದೆ. ಆ ಜ್ಞಾನ ನಮಗೆ ಸಂಪೂರ್ಣವಾಗಿ ಬಂದಿದೆ ಅಂದರೆ ನಾವು ಎಲ್ಲರ ಮುಂದೆ ಏನಾಗ್ತೀವಿ ಮಕ್ಕಳು ಅಂತಕ್ಕಂಥದ್ದು ಇವತ್ತು ನಿಮಗೆ ಗೊತ್ತಾಗುತ್ತದೆ. ಯಾಕಂದ್ರೆ ನೀವು ಅವರ ಹೆಸರನ್ನು ಏನು ಕೊಂಡಾಡಿದಿರಲ್ಲ, ಯಾರು ನಿಮ್ಮ ಹೃದಯದಿಂದ ಕೊಂಡಾಡಿದಿರಿ ಅವರು ಖಂಡಿತವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವನಿಕೆ ಓಭವ್ವ, ಶರಣ ನೀಲಾಂಬಿಕಾ, ರಾಣಿ ಅಪ್ಪ ನೋಡಿ ಎಲ್ಲರ ಹೆಸರಿಟ್ಟಿದ್ರಿ. ಪುಣ್ಯಾತ್ಮ ಅವ್ರ ತರ ನೀವು ಆಗ್ಬೇಕಂದ್ರೆ ಇಲ್ಲಿ ಹೆಸರೇನಿಟ್ಟನೆ ಮಹಾಲಕ್ಷ್ಮಿ. ಅವಳೆಲ್ಲ ನಡೆದಿಲ್ಲ. ಮಹಾಲಕ್ಷ್ಮಿ ನಮಸ್ತುತೆ. ಯಾರಾದರೂ ಶಾರದಾ ಮಂತ್ರ ಅಂತೀರಾ, ಸರಸ್ವತಿ ಮಂತ್ರ ಯಾರಾದರೂ ಬರ್ತಿದ್ರೆ ಎದ್ದು ನಿಂತು ಹೇಳ್ರಿ. ನಾನು ಮುಂದೆ ಮಾತಾಡ್ತೀನಿ ಬೆಳಗದ ಮಾತಾಡ್ತೀನಿ, ಸ್ವಲ್ಪ ಮಾತಾಡಿ ಕೊಡ್ತೀನಿ ನಿಮಗೆ ಜ್ಞಾನದ ಬಗ್ಗೆ. ಯಾರಾದರೂ ಸರಸ್ವತಿ ಮಂತ್ರ ಬರೋರು ಕೈ ಎತ್ತಿ ಹೇಳಿ. ಯಾರು ಶಾರದೆ ಮಂತ್ರ ಅನ್ನೋರಿಗೆ ಕೈ ಎತ್ತಿ ಹೇಳಿ ನೋಡಿ. ಯಾವಾಗ ಕಟ್ಟಿರ್ತದವ ಆಯವ ರಾತ್ರಿನೂ ಕನಸಿನಾಗೂ ಕಬ್ಬಡಿ ಆಡ್ಸಿರ್ತೀವಿ, ಹಂಗೆ ಇಲ್ಲ ಸುಮ್ಮನೆ ಕುದುರೋದನ್ನ ಜಾಗ ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಅವರಲ್ಲಿ ಜೋರಾದ ಚಪ್ಪಲಿಗಳು ಬರಬೇಕು ವಿದ್ಯಾರ್ಥಿಗಳಿಗೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಧರ್ಮಣ್ಣಗೆ ಬಗೆಹರಿಸ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ನಾವು ಬಯಸುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ಆತ್ಮೀಯ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾಗಿ ಬಡಿಗೇರ್ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ನಾನು